ಗಗನ್ ಮತ್ತು ಭೂಮಿ ಇಬ್ಬರೂ ರೆಸ್ಟೋರೆಂಟ್ಗೆ ಬಂದು ಕುಳಿತು ಮಾತನಾಡುತ್ತಾರೆ. ಅಷ್ಟರಲ್ಲಿ ಗಗನ್ಗೆ ಕರೆ ಬರುತ್ತದೆ. ಫೋನ್ ರಿಂಗಾಗುತ್ತದೆ. ನಾನು ಈಗ ನಿಮ್ಮೊಂದಿಗೆ ಮಾತನಾಡುತ್ತೇನೆ. ಭೂಮಿ ಪಕ್ಕಕ್ಕೆ ಹೋಗುತ್ತಾಳೆ. ಭೂಮಿ ಹಳ್ಳಿಯವಳು ಎಂದು ಸಾಬೀತುಪಡಿಸಲು ನಕ್ಷತ್ರ ಅಲ್ಲಿಗೆ ಬರುತ್ತಾಳೆ. ನಕ್ಷತ್ರ ವೇಟರ್ಗೆ ಭೂಮಿಗೆ ಬಿಸಿ ಸೂಪ್ ಬಡಿಸಲು ಹೇಳುತ್ತಾಳೆ. ಅದೇ ರೀತಿ ಸರ್ವರ್ ಬಿಸಿ ಸೂಪ್ ತೆಗೆದುಕೊಂಡು ಭೂಮಿ ಮುಂದೆ ಇಡುತ್ತಾಳೆ. ಭೂಮಿ ಈಗ ಏನು ಮಾಡಬೇಕೆಂದು ಯೋಚಿಸುತ್ತಾ ಸುತ್ತಲೂ ನೋಡುತ್ತಾಳೆ. ನಂತರ ತನ್ನ ಪಕ್ಕದಲ್ಲಿದ್ದ ಜನರು ಬಟ್ಟಲಿನಲ್ಲಿ ಕೈ ತೊಳೆಯುವುದನ್ನು ನೋಡಿ ಬಿಸಿ ಸೂಪ್ನಲ್ಲಿ ತೆಗೆದುಕೊಂಡು ಅಮ್ಮ ಎಂದು ಕೂಗುತ್ತಾಳೆ. ಆಗ ಗಗನ್ ಅಲ್ಲಿಗೆ ಓಡುತ್ತಾ ಬರುತ್ತಾನೆ. ಎಲ್ಲರೂ ಭೂಮಿಯನ್ನು ನೋಡಿ ನಗುತ್ತಿದ್ದಾರೆ. ಗಗನ್ ಐಸ್ ಕ್ಯೂಬ್ಗಳು ಎಂದು ಕೂಗುತ್ತಾನೆ ಮತ್ತು ಎಲ್ಲರೂ ಭೂಮಿಯನ್ನು ನೋಡಿ ನಗುತ್ತಿದ್ದಾರೆ. ಹುಟ್ಟಿನಿಂದಲೇ ರೆಸ್ಟೋರೆಂಟ್ ಬಗ್ಗೆ ನಿಮಗೆ ತಿಳಿದಿದೆಯೇ? ಈ ಸ್ಥಳ ಅವನಿಗೆ ಹೊಸದು. ನಕ್ಷತ್ರ ಎಲ್ಲರ ಬಾಯಿ ಮುಚ್ಚುತ್ತದೆ. ಅದನ್ನು ಕೇಳಿದ ನಕ್ಷತ್ರಾಳ ಸ್ನೇಹಿತರು, ನೀವು ಗಗನನ್ನು ನೋಡಿದ್ದೀರಾ ಎಂದು ಹೇಳುತ್ತಾರೆ. ಗಗನ್ಗೆ ಅದೇ ಅನಿಸುವುದಿಲ್ಲ. ಅವನು ಅವನಿಗೆ ಬಡಿಸುತ್ತಿದ್ದಾನೆ. ಅವನು ಭೂಮಿಯನ್ನು ಹುಚ್ಚನಂತೆ ಪ್ರೀತಿಸುತ್ತಾನೆ. ಅವನು ಎಲ್ಲರ ಬಾಯಿ ಮುಚ್ಚುತ್ತಾನೆ. ನಕ್ಷತ್ರ, ನೀವು ಏನು ಯೋಚಿಸುತ್ತೀರೋ ಅದು ಒಂದೇ ಎಂದು ಹೇಳಿದಾಗ ನಕ್ಷತ್ರ, ನಾನು ಅದನ್ನು ಪಡೆಯುತ್ತೇನೆ ಎಂದು ಹೇಳುತ್ತಾಳೆ. ನಕ್ಷತ್ರ ಬರ್ಗರ್ ಆರ್ಡರ್ ಮಾಡುತ್ತದೆ. ವೇಟರ್ ನಕ್ಷತ್ರ ಬಳಿಗೆ ಬಂದು ಬರ್ಗರ್ ತರುತ್ತಾನೆ. ಬರ್ಗರ್ ತಿಂದ ನಕ್ಷತ್ರ, ಓ ದೇವರೇ, ಏಕೆಂದರೆ ಅದರಲ್ಲಿ ತುಂಬಾ ಮೆಣಸಿನ ಪುಡಿ ಇದ್ದಿರಬೇಕು. ನಾನು ಹಾಕಲಿಲ್ಲ ಎಂದು ಕೂಗುತ್ತಾಳೆ. ಅವನು ಚೆರ್ರಿಯನ್ನು ತೋರಿಸುತ್ತಾ ತಾನು ಅವಳನ್ನು ಇಷ್ಟಪಟ್ಟ ಕಾರಣ ಹೆಚ್ಚು ಪುಡಿ ಸೇರಿಸಿದ್ದೇನೆ ಎಂದು ಹೇಳುತ್ತಾನೆ. ಗಗನ್ ಚೆರ್ರಿ ನಾನು ಎಲ್ಲಿದ್ದರೂ ನಕ್ಷತ್ರ ಅಲ್ಲಿಗೆ ಬರುತ್ತಾಳೆ ಮತ್ತು ನಕ್ಷತ್ರ ಎಲ್ಲಿದ್ದರೂ ಚರಣ್ ಅಲ್ಲಿಗೆ ಬರುತ್ತಾನೆ ಎಂದು ಹೇಳುತ್ತಾನೆ. ಅದನ್ನು ನೋಡಿ ಭೂಮಿ ಗಗನ್ ನಗುತ್ತಾಳೆ. ನೀನು ಇಲ್ಲಿಗೆ ಏಕೆ ಬಂದೆ? ನಕ್ಷತ್ರ ಅದಕ್ಕೆ ಚೆರ್ರಿಯನ್ನು ಕೇಳುತ್ತಾಳೆ. ಚರಣ್, ನೀನು ಇಲ್ಲಿಗೆ ಏಕೆ ಬಂದೆ? ನಕ್ಷತ್ರ, ನಾನು ಎಲ್ಲಿ ಬೇಕಾದರೂ ಬರುತ್ತೇನೆ ಎಂದು ಹೇಳುತ್ತಾಳೆ. ಅದು ನನ್ನ ಉತ್ತರ, ಆದರೆ ಈಗ ನೀನು ಹೇಳಿದಂತೆ ಮಾಡಲು ನಾನು ಹೇಳಿದ್ದೇನೆ. ಇಂದಿನಿಂದ ನೀನು ಹೋಗಬಾರದು. ಚೆರ್ರಿ, ಅದು ನನ್ನ ಆಯ್ಕೆ ಎಂದು ಹೇಳುತ್ತಾಳೆ. ನಕ್ಷತ್ರ, ಬಾ ಎಂದು ಹೇಳುತ್ತಾಳೆ. ಚರಣ್, ಆದರೆ ನೀನು ನನ್ನ ಸಹೋದರ, ನಾವು ನಿನ್ನನ್ನು ಪ್ರೀತಿಸುತ್ತೇವೆ ಎಂದು ನಿನ್ನ ಚಿಕ್ಕಪ್ಪನಿಗೆ ಹೇಳುತ್ತೀರಿ. ನಕ್ಷತ್ರ ಹೆದರುತ್ತಾಳೆ. ಆದರೆ ನನ್ನ ತಾಯಿ ನನ್ನನ್ನು ಬೆಂಬಲಿಸುತ್ತಾರೆ. ನಿನ್ನನ್ನು ಯಾರು ಬೆಂಬಲಿಸುತ್ತಾರೆ? ನನ್ನಲ್ಲಿ ಈ ಎಲ್ಲಾ ಕ್ಯಾಮೆರಾಗಳಿವೆ. ಈ ಎಲ್ಲಾ ಕ್ಯಾಮೆರಾಗಳ ಬೆಂಬಲ ನನಗಿದೆ. ನಾನು ಇಲ್ಲಿನ ತಂತ್ರಜ್ಞಾನವನ್ನು ಬಳಸಿ ಸಿಸಿಟಿವಿ ಕ್ಯಾಮೆರಾದಲ್ಲಿ ಎಲ್ಲಾ ದೃಶ್ಯಗಳನ್ನು ರೆಕಾರ್ಡ್ ಮಾಡುತ್ತೇನೆ. ಇಲ್ಲಿ ಏನಾಯಿತು ಎಂಬುದನ್ನು ನನ್ನ ಚಿಕ್ಕಪ್ಪನಿಗೆ ತೋರಿಸುತ್ತೇನೆ ಎಂದು ನಕ್ಷತ್ರ ಹೇಳುತ್ತಾಳೆ. ಅವನ ಚಿಕ್ಕಪ್ಪ ಅವನಿಗೆ ಅದರ ಬಗ್ಗೆ ಹೇಳುತ್ತೇನೆ ಎಂದು ಬೆದರಿಸಿದಾಗ ನಕ್ಷತ್ರ, ನಾನು ಈಗ ಏನು ಮಾಡಬೇಕು ಎಂದು ಹೇಳುತ್ತಾಳೆ. ಚೆರ್ರಿ, ನಾನು ಇಲ್ಲಿರುವವರೆಗೂ ನೀನು ಇಲ್ಲೇ ಇದ್ದು ನನ್ನ ಸೇವೆ ಮಾಡಬೇಕು ಎಂದು ಹೇಳುತ್ತಾನೆ. ಅವನು ನಕ್ಷತ್ರಾಳನ್ನು ಬ್ಲ್ಯಾಕ್ಮೇಲ್ ಮಾಡಿ ಅವಳನ್ನು ಅಲ್ಲಿಯೇ ಕೂರಿಸುತ್ತಾನೆ. ನಕ್ಷತ್ರ ಚೆರ್ರಿಯನ್ನು ತೊಡೆದುಹಾಕಿ ಅಲ್ಲಿಂದ ತಪ್ಪಿಸಿಕೊಳ್ಳುತ್ತದೆಯೇ ಎಂದು ಮುಂದಿನ ಕಂತಿನಲ್ಲಿ ನೋಡೋಣ. ನೀವು ನನ್ನ ಚಾನಲ್ ಅನ್ನು ಬೆಂಬಲಿಸಲು ಮತ್ತು ಅಂತಹ ಹೆಚ್ಚಿನ ವಿಡಿಯೋಗಳನ್ನು ವೀಕ್ಷಿಸಲು ಬಯಸಿದರೆ ನಮ್ಮ ಚಾನಲ್ಗೆ ಚಂದಾದಾರರಾಗಿ ಲೈಕ್ ಮಾಡಿ, ಹಂಚಿಕೊಳ್ಳಿ ಮತ್ತು ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು.